ನಮಸ್ತೆ ಎಲ್ಲರಿಗೂ. ಇವತ್ತು ಸ್ವಲ್ಪ ಪ್ರೋಟೀನ್ಯುಕ್ತ ತುಂಬ ಪ್ರೋಟೀನ್ ಇರುತ್ತೆ ಇದರಲ್ಲಿ ಕೊಡ್ತಾಯಿದ್ದೀನಿ. ಆದರೆ ನಾವು ಅದೇ ಕೆಲಸವಾಗಿ ಕಾಳು ತಂದು ಮಾಡೋ ಕೆಲಸ ಇರಲ್ಲ, ಯಾಕೆಂದರೆ ಖರ್ಚು ಜಾಸ್ತಿ. ಅದ್ರ ಬದಲು ನಾನಿವಾಗ ಒಂದೂವರೆ ತಿಂಗಳಿಂದ ಮನೇಲಿ ಏನೂ ಯೂಸ್ ಮಾಡ್ತಿರ್ಲಿಲ್ಲಲ್ಲ, ಅದರಿಂದ ಸ್ವಲ್ಪ ಈ ಕಾಳೆಲ್ಲ ಹುಳ ಬಂದಿತ್ತು. ಇದರಲ್ಲಿ ಕಡಲೆಕಾಳು ಸ್ವಲ್ಪ ಇದೆ ಹಸಿರ್ದು, ಆಮೇಲೆ ಒಂಚೂರು ಉದ್ದಿನಕಾಳು, ಸ್ವಲ್ಪ ಹೆಸ್ರು ಕಾಳು, ಇಷ್ಟು ಇದೆ. ಇವನ್ನ ಒಂದಿನ ಮುಂಚೆನೇ ಹಾಕಿದ್ದೀನಿ ನಾನು. ಹುಳ ಬಂತಲ್ಲ, ವೇಸ್ಟ್ ಮಾಡೋದು ಬೇಡ ಇನ್ನು ಅಂತ ಈ ಥರ ನೆನೆಸ್ಬಿಟ್ಟು ಇದರಿಂದ ಒಂದು ಲಿಕ್ವಿಡ್ ಮಾಡಿ ಗಿಡಗಳಿಗೆ ಕೊಡೋಣ ಅಂತ ಮಾಡ್ತಾಯಿದ್ದೀನಿ. ಅದು ಯಾವ ಥರ ಮಾಡೋದು, ಯಾವ ಥರ ಕೊಡೋದು, ಎಷ್ಟು ದಿನ ಇಡಬೇಕು ಅಂತೆಲ್ಲ ವಿಡಿಯೋದಲ್ಲಿ ತಿಳಿಸ್ತೀನಿ. ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನಲ್ ಬಂದಿದ್ದರೆ ವಿಡಿಯೋ ನೋಡಿ, ಫಸ್ಟ್ ವಿಡಿಯೋ ನೋಡ್ತಾ ಇದ್ದರೆ ಬಂದುಬಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋರಿಗೆ ವಿಡಿಯೋದಿಂದ ಸ್ವಲ್ಪನಾದ್ರು ಉಪಯೋಗ ಇದೆ ಅಂದರೆ ಬೇರೆಯವ್ರಿಗೆ ಶೇರ್ ಮಾಡಿ. ನೋಡಿ, ಇವಾಗ ಸ್ವಲ್ಪ ಗಾರ್ಡನ್ ಅಪ್ಡೇಟ್ ಕೊಟ್ಟು ಅದನ್ನು ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಯಾಕೆಂದರೆ ಅದನ್ನು ನೆನೆಸ್ಬಿಟ್ಟು ಒಂದಿನ ಇಡಬೇಕು, ನೆನೆಸಾದ್ಮೇಲೆ ಒಂದಿನ ರುಬ್ಬಾದಮೇಲೆ ಇಡಬೇಕಾ ಇಡೋಲ್ಲ ಅನ್ನೋದು ಈ ವಿಡಿಯೋದಲ್ಲಿ ಹೇಳ್ತೀನಿ. ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿ, ಸ್ಕಿಪ್ ಮಾಡಿ ನೋಡಿದರೆ ನಿಮಗೇನೂ ಅರ್ಥ ಆಗೋಲ್ಲ. ನೀವು ಈ ಥರ ಹುಳ ಬಂದಿರೋದು, ವೇಸ್ಟ್ ಆಗಿರೋವು ಕಾಳು ಕಡೆ ದ್ವಿದಳ ಧಾನ್ಯ ಅಂತೀವಲ್ಲ, ಎರಡೆರಡು ಆಗ್ತಾವಲ್ಲ, ಅವು ಇನ್ನೂ ತುಂಬ ಪ್ರೋಟೀನ್ ಇರ್ತವೆ. ಕಡಲೆಕಾಳು, ಹೆಸ್ರು ಕಾಳು, ಆಮೇಲೆ ತೊಗರಿ, ಅಲಸಂದೆ, ಇವೆಲ್ಲ ಎರಡು ಕಾಳು ಆಗುತ್ತೆ, ನೋಡಿದ್ದೀರಲ್ಲ ಹೆಸರು. ಇವೆಲ್ಲ ಇನ್ನೂ ಜಾಸ್ತಿ ಪ್ರೋಟೀನ್ ಇರುತ್ತೆ. ಇನ್ನು ಮಾಮೂಲಿ ಆದ್ರಿಗಿನ ಅವನ್ನೂ ಚೆನ್ನಾಗಿರುತ್ತೆ. ನೋಡಿ, ಸ್ವಲ್ಪ ಚಳಿ ಇತ್ತು ಅಂತ ನಾನು ಬೆಳಗ್ಗೆನೇ ಸ್ವಲ್ಪ ಬಂದಿದ್ದೆ, ಅದನ್ನು ಹಂಗೆ ವಿಡಿಯೋ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಇನ್ನೂ ನೀರು ಹಾಕಿಲ್ಲ. ನೀರು ಹಾಕಿದ್ಮೇಲೆ ಸ್ವಲ್ಪ ಇಲ್ಲೆಲ್ಲ ಒದ್ದೆ ಥರ ಇರುತ್ತೆ, ನೆಲನೂ ನಿಮಗೆ ಕೆಂಪು ಕಾಣುತ್ತೆ. ದಾಸವಾಳದಲ್ಲಿ ಅಲ್ಲೊಂದು ಇಲ್ಲೊಂದು ಕೊನೆಗೆ ಕುಡಿ ಇರುತ್ತಲ್ಲ, ಅಲ್ಲಿ ಒಂಚೂರು ಕಪ್ಪು ಹುಳ ಬಂದಿದೆ. ಅವನ್ನ ನೋಡಿ, ಅದು ತುಂಬ ಇಲ್ಲ, 1-2 ಗಿಡದಲ್ಲಿ ನೋಡಿದ್ದು ನಾನು. ಅವನ್ನು ಒಂಚೂರು ಕೈಯಲ್ಲೇ ನಾನು ಆ ಥರ ಒಸ್ಬಿಟ್ಟು ಕ್ಲೀನ್ ಮಾಡಿದ್ದಾಯಿತು. ಸ್ವಲ್ಪ ಇದ್ದಾಗ ಆ ಥರ ಮಾಡ್ಬೋದು, ಜಾಸ್ತಿ ಇದ್ದಾಗ ನೀಮ್ ಆಯಿಲು ಅಥವಾ ಲೈಜಿಲ್ಲೋ ಹೊಡೆದ್ರೆ ಅದನ್ನು ಕಂಟ್ರೋಲ್ ಆಗುತ್ತೆ. ಇದು ಮಿರ್ಚಿ ಮಂದಾರ ಅಂತಾರಲ್ಲ, ಮೊಗ್ಗು ಮಂದಾರ, ಮಿರ್ಚಿ ಮಂದಾರ, ಅದಂತೂ ತುಂಬ ಹೂವು ಬಿಡುತ್ತೆ, ತುಂಬ ಚೆನ್ನಾಗಿರುತ್ತೆ ನೋಡೋಕೆ. ಅದರಲ್ಲಿ ಪಿಂಕ್ ಒಬ್ಬರು ಕಳಿಸಿದ್ರು, ಸೌಭಾಗ್ಯ ಅಂತ, ಕಟ್ಟಿಂಗು. ಅವಾಗ ಹುಷಾರಿಲ್ದಾಗ ಇಟ್ಟೆ, ಅದು ಬಂದಿಲ್ಲ. ಅಕಸ್ಮಾತು ಬಂದಿದ್ರೂ ಅದು ಎಲ್ಲಿದೆಯೋ ಅಂತಲೂ ನನಗೆ ಗೊತ್ತಿಲ್ಲ, ಎಲ್ಲಿಟ್ಟಿದ್ದೀನಿ ಅಂತ ನೆನಪು ಇಲ್ಲ. ನಾನು ಫಸ್ಟು ನಮ್ಮ ಮನೆ ಸೀಟ್ ಮನೆ ಇದ್ದಾಗ ಇಟ್ಟಿದ್ದು ಅದು. ನೋಡಿ, ಇದು ಒಂದು ಬೀಜದ್ದು ಅಂತ ಅನಿಸುತ್ತೆ ನನಗೆ. ಇದು ತುಂಬ ದಿನದಿಂದ ಕಾಯ್ತಾ ಇದ್ದೆ. ಇದು ಫಸ್ಟ್ ಒಂದು ಸರಿ ಅರಳಿತ್ತು ಕೆಲಸ ನಡಿಬೇಕಾದ್ರೆ, ಅದಾದಮೇಲೆ ಅರಳೇ ಇಲ್ಲ. ನೋಡ್ಬೇಕು, ಅದೇ ಅನಿಸುತ್ತೆ ಮೊಗ್ಗಿದ್ದಾಗ. ಅದು ಅರಳಿದಾಗ ನಿಮಗೆ ಅದರದ್ದು ಹೂವು ತೋರಿಸ್ತೀನಿ ನಿಮಗೆ, ಅದೇ ಥರ ಅಂತ. ಆವಾಗ ಅದು ಎಲ್ಲ ಸೇರಿ 3 ಥರನೂ ಹೂವು ಬಿಟ್ಟಂಗೆ ಆಯಿತು. ನಾನು ಬೀಜದಿಂದ ಬಂದಿರೋದು ಅವು ಹೈಬ್ರಿಡೇ ಆದ್ವಲ್ವ, ಹೈಬ್ರಿಡ್ ಹೂ ಥರನೇ ಇದೆ. ಇದರಲ್ಲೇ ಡಬಲ್ ಹಾಕಿದ್ರೂ ಸಿಂಗಲ್ಲೇ ಬಂದಿದ್ದಾವೆ. ಆಮೇಲೆ ಒಂದೇ ಬಡ್ಸಿಂದ 3 ಕಲರ್ ಹೂವು ಬಂದಿದೆ. ನೋಡಿ, ಈ ಥರ ಕಪ್ಪು ಬಂದು ಅಲ್ಲಿ ಆಗಲೇ ಎಲೆ ಕುಡಿಯಲ್ಲಿ ಆರೋಗ್ಯವಾಗಿರಲ್ಲ. ಅದನ್ನು ನೀವು ಮೊಗ್ಗಿದ್ದಾವೆ ಅಂತ ಬಿಟ್ಬಿಟ್ರೆ ಅದು ಜಾಸ್ತಿ ಆಗುತ್ತೆ. ನಾನು ಅದಕ್ಕೆ ಮೊಗ್ಗು ಸಮೇತನೂ ಅದನ್ನು ಕುಡಿ ಪೂರ್ತಿ ಮುರಿದ್ಬಿಟ್ಟೆ. ಮುರಿದ್ಬಿಟ್ಟು ದೂರ ಎಸ್ದುಬಿಡ್ಬೇಕು. ವೇಸ್ಟಲ್ಲಿ ನಾವು ಗೊಬ್ಬರ ಮಾಡೋಕೆ ಹಾಕ್ತೀವಲ್ಲ, ಆ ವೇಸ್ಟಲ್ಲಿ ಹಾಕ್ಬಾರ್ದು. ಏನೇ ಬೆಸ್ಟ್ ಅಟ್ಯಾಕ್ ಆಗಿದ್ರೂ ಅದನ್ನು ಕಿತ್ಬಿಟ್ಟು ದೂರ ಎಸ್ದುಬಿಡಿ. ನೋಡಿ, ಇದನ್ನೆಲ್ಲ ಕೀಳ್ತಾ ಇದ್ದಾರೆ ಇವತ್ತು ಭಾನುವಾರ. ಅವರೆಕಾಯಿ ಕೀಳ್ತಾ ಇದ್ದಾರೆ. ಅವರೆಕಾಯಿ ಕಿತ್ತಾದಮೇಲೆ ಈ ಸಾಮಂತಿಗೆ ಗಿಡಗಳೆಲ್ಲ ಸ್ವಲ್ಪ ಫ್ರೀ ಆಗುತ್ತೆ. ಅದಾದಮೇಲೆ ನಾನು ಅವನ್ನು ಗಿಡಗಳು ಕ್ಲೀನ್ ಮಾಡ್ಕೋಬೇಕು. ಇವತ್ತು ಭಾನುವಾರದ ದಿನವೇ ಈ ಥರ ಕಿತ್ಬಿಟ್ಟು ಕ್ಲೀನ್ ಮಾಡೋಕ್ಕಾಗೋದು. ಇದು ಸುಮಾರು ಬಳ್ಳಿ ವೇಸ್ಟ್ ಬರುತ್ತೆ. ಅದನ್ನು ನಾನು ಯಾವ ಥರ ಹಾಕ್ತೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಎಲ್ಲಿ ಸೇವ್ ಮಾಡ್ತೀನಿ ಅದನ್ನೆಲ್ಲ. ವೇಸ್ಟೆಲ್ಲ ಬಿಸಾಕಲ್ಲ. ಹುಳ ಬಂದಿರೋದು, ಬೆಸ್ಟ್ ಅಟ್ಯಾಕ್ ಆಗಿರೋದು ಮಾತ್ರ ನಾವು ಡಸ್ಟ್ಬಿನ್ನಿಗೆ ಹಾಕಿ ತೆಗಿತೀವಿ. ಇನ್ನು ಮಿಕ್ಕಿದ್ದು ಆ ಥರ ತೆಗಿಯೋಕ್ಕೆ ಹೋಗೋಲ್ಲ. ಅದನ್ನು ನಾನು ಯಾವ ಥರ ಮಾಡ್ತೀನಿ ಅಂತಲೂ ತೋರಿಸ್ತೀನಿ. ವಿಡಿಯೋ ನೀವು ಪೂರ್ತಿ ನೋಡಿದರೆ ನಿಮ್ಗೆ ಅರ್ಥ ಆಗುತ್ತೆ. ನೋಡಿ, ಇವಾಗ ಭಾನುವಾರದ ದಿನ ಮಾಡಿದ್ದು ಕೆಲಸ. ಭಾನುವಾರ ಮಾಡಿದಾಗ ಈ ಥರ ಜಾಸ್ತಿ ಕೆಲಸ ಇರೋವೆಲ್ಲ ಮಾಡ್ತೀವಿ. ಫಸ್ಟು ಆ ಕಡೆ ಡಬಲ್ ಬೀನ್ಸ್ ಕಿತ್ತಿ ಹಗ್ಗ ಎಲ್ಲ ಕಟ್ಟಿದ್ದು, ಇದನ್ನು ಒಂದು ಸರಿ ಕಿತ್ಬಿಟ್ಟು ಇಲ್ಲ ಹಗ್ಗ ಕಟ್ಟಿರೋದೆಲ್ಲ ತೆಗೆದುಬಿಟ್ರೆ ಸಾವಂತಿಗೆ ಗಿಡಗಳು ಸ್ವಲ್ಪ ಇದಾಗುತ್ತೆ. ಆಮೇಲೆ ನೋಡ್ಕೊಂಡು ಇದು ಮಾಡಬೇಕು. ಗಲಾಟೆ ಹೂವಿಂದು ಇದು ಯೆಲ್ಲೋ ಕಲರು, ಇದು ಒಂಥರ ಚೆನ್ನಾಗಿರುತ್ತೆ. ಇದು ಸಿಂಗಲ್ ಪೆಟಲೆ, ಡಬಲ್ ಪೆಟಲ್ ಏನು ಬಂದಿಲ್ಲ ಈ ಸರಿ. ನಾವು ನಮ್ಮ ಅಣ್ಣನ ತೋಟದಿಂದ ಬಂದಿರೋದು ಎಲ್ಲೂ ಕಾಣಿಸ್ತಾ ಇಲ್ಲ. ಅದು 2 ಗಿಡ ಇತ್ತು ಡಬಲ್ ಕಲರು, ಈ ಥರ ಇಲ್ಲ. ಆಮೇಲೆ ಇವತ್ತು ಭಾನುವಾರ ಅಲ್ವಾ, ಅಲ್ಲಿ ಇಲ್ಲಿ ಇರೋದೆಲ್ಲ ಚಪ್ರದವರೆ ಕಿತ್ತಿದ್ದೀವಿ. ಆಮೇಲೆ ಸ್ವಲ್ಪ ಒಣಗಿರೋ ಕಡ್ಡಿ ಅವೆಲ್ಲ ಪ್ರೂನ್ ಮಾಡ್ಕೊಂಡು ಅಲ್ಲಿಟ್ಟಿದ್ದೀವಿ. ಅದನ್ನೆಲ್ಲ ಪ್ರೂನ್ ಮಾಡೋದು, ಹಾರ್ವೆಸ್ಟ್ ಮಾಡೋದೆಲ್ಲ ವಿಡಿಯೋ ಮಾಡಲಿಲ್ಲ. ನೋಡಿ, ಅವರೆಕಾಯಿ ಬೆಳ್ಳಿ ಕಿತ್ತಾಕಿದ್ವಲ್ಲ, ಅದರಿಂದ ಅವರೆಕಾಯಿ ಇರೋದು ಎಳೆಯೋದು ಚೆನ್ನಾಗಿರೋದು ಎಲ್ಲ ಕಿತ್ಬಿಟ್ಟಿದ್ವಿ. ಇವಿಷ್ಟು ಸೇರಿಸಿ ಒಂದು ಸರಿ ಪಲ್ಯ ಮಾಡ್ಬೋದು.
ಈ ಸರಿ ಅವರೆಕಾಯಿ, ಚಪ್ರದ ಅವರೆಕಾಯಿ ನಾನು ಕೇರ್ ಮಾಡದೇ ಇದ್ರೂ ತುಂಬ ಚೆನ್ನಾಗೇ ಬಂದಿದ್ದಾವೆ. ಖುಷಿ ಆಯಿತು. ಚಳಿಗಾಲಕ್ಕೆ ತುಂಬ ಚೆನ್ನಾಗಿ ಬರ್ತವೆ. ಅದರಿಂದ ನೋಡಿ ಇವಾಗ ತಿರ್ಗಾ ನಾನು ಶನಿವಾರ ನೆನೆಸಿದ್ದೆ, ಭಾನುವಾರ ನೋಡಿ ಇದು ಬೆಳಗ್ಗೆ ರುಬ್ತಾ ಇದ್ದೀನಿ. ಭಾನುವಾರ ರುಬ್ಬಿಟ್ಟು ಇಡ್ತೀನಿ. ಅವತ್ತು ಭಾನುವಾರ ಬರೀ ಅಷ್ಟೇ ಕೆಲಸ ಮಾಡಿದ್ದು, ಲಿಕ್ವಿಡ್ ಏನು ಕೊಡಲಿಲ್ಲ, ಬರೀ ಆಮೇಲೆ ನೀರು ಕೊಟ್ಟೆ. ಇದು ಬಾದಾಮಿ ನಮಗೆ ಯಾರೋ ಇಲ್ಲಿ ಹುಳ ಬಂದಿತ್ತು, ಅದನ್ನೇನಾದ್ರು ಗಿಡಕ್ಕೆ ಹಾಕ್ತೀರಾ ಅಂತ ತಂದುಕೊಟ್ಟಿದ್ರು. ಅದು ನಾನು ನೆನೆಸ್ಬಿಟ್ಟಿದ್ದೆ. ಅದ್ರ ಜೊತೆಗೆ ಒಂದಿನ ಮುಂಚೆನೇ ಸಾಯಂಕಾಲ ತಂದುಕೊಟ್ರು. ನಾನು ಈ ಕಾಳೆಲ್ಲ ಬೆಳಗ್ಗೆ ನೆನೆಸಿದ್ದೆ, ಸಾಯಂಕಾಲ ತಂದುಕೊಟ್ಟಾಗ ಅದನ್ನು ಹಾಕಿದೆ. ಅದನ್ನು ಬಾದಾಮಿಲೂ ತುಂಬ ಪ್ರೋಟೀನ್ ಇರುತ್ತೆ, ನಿಮಗೆ ಗೊತ್ತಿದ್ದಂಗೆ. ಅದನ್ನು ಹಾಕಿ ಎಲ್ಲ ಪೇಸ್ಟ್ ಮಾಡ್ತಾಯಿದ್ದೀನಿ. ಇದು ಸುಮಾರು ಎಷ್ಟು ಕಾಳು ಇದ್ದಾವಲ್ಲ, ಸುಮಾರು ಒಂದು ಅರ್ಧ ಕೆ ಜಿ ಕಡಲೆಕಾಳು, ಒಂದು 1/4 ಕೆ ಜಿ ಹೆಸ್ರು ಕಾಳು, ಒಂದು 100 ಗ್ರಾಮಷ್ಟು ಉದ್ದಿನ ಕಾಳಿತ್ತು. ಇದು ಒಂದು 100 ಗ್ರಾಮು ಬಾದಾಮಿ ಇದ್ವು. ಇವೆಲ್ಲ ಸೇರಿಸಿ ನೆನೆಸಿರೋದು. ಅಳತೆ ಅಂತ ಏನಿಲ್ಲ, ಎಷ್ಟಿರುತ್ತೋ ಅಷ್ಟೇ ಮಾಡ್ಕೊಬೋದು ನೀವು. ಇದು ಸ್ವಲ್ಪ ಗಟ್ಟಿಗೆ ಬರುತ್ತೆ. ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕು. ನುಣ್ಣಗೆ ಆದಷ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಇದು ನಾನು ಭಾನುವಾರ 11-12 ಗಂಟೆಯಲ್ಲಿ ಪೇಸ್ಟ್ ಮಾಡಿ ಒಂಚೂರು ಇಟ್ಟಿದ್ದು. ಅದನ್ನು ಪೇಸ್ಟ್ ಆದಮೇಲೆ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ. ಇದು ತುಂಬ ಪ್ರೋಟೀನ್ಯುಕ್ತ ಲಿಕ್ವಿಡ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಕಾಳುಗಳೆಲ್ಲ ನಾವು ಹಿಂಡಿ ತರ್ತೀವಿ, ಇದು ಹಿಂಡಿ ಅಲ್ಲ, ಪೂರ್ತಿ ಕಾಳೇ ಹಾಕ್ತೀವಲ್ಲ, ಅದರಿಂದ ಇನ್ನೂ ಚೆನ್ನಾಗಿ ಕೆಲಸ ಮಾಡುತ್ತೆ. ಆದರೆ ತಕ್ಷಣವೇ ಜಾಸ್ತಿ ಹಾಕ್ಬಾರ್ದು. ಇದನ್ನು ಯಾವ ಥರ ಬೆರೆಸ್ಕೋಬೇಕು ಅನ್ನೋದನ್ನು ತೋರಿಸ್ತೀನಿ. ನೋಡಿ, ಈ ಥರ ಚಟ್ನಿ ಥರ ನುಣ್ಣಗೆ ರುಬ್ಕೋಬೇಕು. ನುಣ್ಣಗೆ ರುಬ್ಬಿ ಒಂದು ಬಕೆಟಲ್ಲಿ ಹಾಕ್ತಾಯಿದ್ದೀನಿ ನಾನು. ಸುಮಾರು 10 ಲೀಟ್ರ್ ಬಕೆಟ್ ಇದು. 10 ಲೀಟ್ರ್ ಬಕೆಟ್ಗೆ ಒಂದು 3 ಸರಿ ಆಯಿತು ಇದು ರುಬ್ಬಕ್ಕೆ. 3 ಸರಿ ಆದಮೇಲೆ ಅದನ್ನೆಲ್ಲ ಹಾಕಿ ನೆಕ್ಸ್ಟು ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ. ನೋಡಿ, ಈ ಥರ ಪೂರ್ತಿ ತಗೊಂಬಿಡಿ. ಇವಾಗ ಈ ಥರ ಹಾಕೋದ್ರಿಂದ ನಮಗೆ ಒಂಚೂರು ವೇಸ್ಟ್ ಆಗೋಲ್ಲ. ಸಿಪ್ಪೆ ಒಳಗಡೆ ಕಾಳು ಏನೂ ವೇಸ್ಟ್ ಆಗೋಲ್ಲ. ಇದೆಲ್ಲ ಹಾಕಾದ್ಮೇಲೆ ನಿಮಗೆ ತೋರಿಸ್ತೀನಿ. ಇದು 1 ಸರಿ ಟ್ರಿಪ್ ಹಾಕಾದ್ಮೇಲೆ 2ನೇ ಸರಿ, 3ನೇ ಸರಿ, 3 ಸರಿ ಆಯಿತು ಅದು ಪೂರ್ತಿ. ಯಾಕೆಂದರೆ ಜಾಸ್ತಿ ಹಾಕಿದ್ರೂ ಮಿಕ್ಸಿ ಓಡಲ್ಲ. ಸ್ವಲ್ಪ ಹಾಕಿದ್ರೆ ನುಣ್ಣಗೆ ತಿರುಗುತ್ತೆ, ನುಣ್ಣಗೆ ಪೇಸ್ಟ್ ಬರುತ್ತೆ. ಅದರಿಂದ ನೀವು ಆದಷ್ಟು ಕಮ್ಮಿ ಬ್ಲೇಡ್ಕಿನ ಒಂಚೂರು ಮೇಲೆ ಬರೋಂಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು, ತುಂಬ ನೀರು ಹಾಕ್ಕೊಳಕ್ಕೆ ಹೋಗಬೇಡಿ ಜಾಸ್ತಿ. ಆಮೇಲೆ ಬೇಕಾದ್ರೆ ನೀರು ಹಾಕ್ಬೋದು. ಇದು ನಾನು ಒಂದು ದೊಡ್ಡ ಸ್ಪೂನು ಬೆಲ್ಲ ಹಾಕಿದ್ದೀನಿ. ಬೆಲ್ಲ ಹಾಕ್ಬಿಟ್ಟು ಭಾನುವಾರದ ದಿನ ಹಂಗೆ ಇಟ್ಬಿಟ್ಟೆ ನಾನು. ನೀರು ಹಾಕಿದೆ, ಇನ್ನೊಂಚೂರು ನೀರು ಹಾಕ್ಬಿಟ್ಟು ಇಟ್ಬಿಟ್ಟಿದ್ದೀವಿ. ಅದು ಮತ್ತೆ ಯಾವಾಗ ಕೊಡ್ತೀನಿ ಅಂತ ಹೇಳ್ತೀನಿ ನೋಡಿ. ಇದು ಇವಾಗ ಮಿಕ್ಸಿಲಿರೋದು ಏನು ಒಂಚೂರು ವೇಸ್ಟ್ ಮಾಡಬೇಡಿ. ಪ್ರತಿಯೊಂದು ಹನಿಲೂ ಅದರ ಪ್ರೋಟೀನ್ ಇರುತ್ತೆ. ಅದನ್ನು ಆಚೆ ಬಿಸಾಕೋದ್ರಿಂದ ಏನು ಪ್ರಯೋಜನ ಇರೋಲ್ಲ. ಅದೇ ಗಿಡಗಳಿಗೆ ಹಾಕಿದ್ರೆ ಅದು ಆಹಾರ ಆಗುತ್ತೆ ಎರೆಹುಳುಗೆ. ಅದಕ್ಕಿಂತ ಏನೂ ಬಿಸಾಕಬೇಡಿ. ಅಕ್ಕಿ ತೊಳೆದ ನೀರಾಗಲಿ, ಬೇಳೆ ತೊಳೆದ ನೀರು, ಆಮೇಲೆ ಮಜ್ಜಿಗೆ ಕಡೆದು ಮಜ್ಜಿಗೆ ಮಾಡಿರ್ತೀವಲ್ಲ, ಅದೆಲ್ಲ ಯಾವುದು ವೇಸ್ಟ್ ಆಗೋಲ್ಲ. ನೋಡಿ, ಇದರಲ್ಲಿ ನಾನು ಇಷ್ಟು ಹಾಕಿ ಒಂದಿನ ಎಲ್ಲ ಇಟ್ಬಿಟ್ಟಿದ್ದೆ. ಇದು ಸೋಮವಾರದ ಬೆಳಗ್ಗೆ ಒಂದಿನ ಎಲ್ಲ ಬೆಲ್ಲ ಹಾಕಿ ಫರ್ಮೆಂಟೇಷನ್ ಆಗಕ್ಕೆ ಬಿಟ್ಟಿದ್ದೀನಿ. ಸೋಮವಾರ ಬೆಳಗ್ಗೆ ಈ ಥರ ನೀರು ಹಾಕ್ಕೊಂಡು ಅದು ಸ್ವಲ್ಪ ತಿಳಿ ಮಾಡ್ಕೊತೀನಿ. ಹಂಗಂತೇಳಿ ಇಷ್ಟಕ್ಕೆ ಹಾಕಲ್ಲ, ನೋಡಿಸ್ತೀನಿ ನೋಡಿ ಎಷ್ಟು ತಿಳಿ ಇರಬೇಕು ಗಿಡಗಳಿಗೆ ಹಾಕಬೇಕು ಅಂದರೆ. ಯಾಕೆಂದರೆ ಇದು ಗಟ್ಟಿ ಕಾಳುಗಳು ಪೇಸ್ಟ್ ಅಲ್ವಾ, ನಾವು ಡೈರೆಕ್ಟ್ ಹಾಕಿದ್ರೆ ಜಾಸ್ತಿ ಗಿಡಗಳಿಗೆ ತೊಂದರೆ ಆಗೋ ಚಾನ್ಸು ಇರುತ್ತೆ. ಅದರಿಂದ ನೀವು ಎಷ್ಟು ತಿಳಿ ಹಾಕಬೇಕೋ ಅಷ್ಟು ತಿಳಿ ಹಾಕಬೇಕು. ಸ್ವಲ್ಪ ಕಮ್ಮಿ ಆದರೂ ಪರವಾಗಿಲ್ಲ, ಜಾಸ್ತಿ ಹಾಕಬೇಡಿ. ಈ ಥರ ಮನೇಲಿ ಯಾವಾಗಾದ್ರು ನಾವು 1 ತಿಂಗಳು 2 ತಿಂಗಳು ಸಮಯ ಸಂದರ್ಭ ಇರುತ್ತಲ್ವ ಎಲ್ಲರಿಗೆ, ಆ ಥರ ಕೆಟ್ಟ ಹುಳ ಬಂದಿರುತ್ತಲ್ವ, ಹುಳ ಬಂದಿರೋವು ನೀವು ಅಕ್ಕಿ ಆಗಲಿ, ಅಕ್ಕಿನೂ ಅಷ್ಟೇ ನಾನು ನೋಡಿಸಿದ್ದೀನಿ. ಅಕ್ಕಿ ಹುಳ ಬಂದಿರೋದು ಹಂಗೆ ಮಣ್ಣಲ್ಲಿ ಯಾವ ಥರ ಹಾಕ್ಬೋದು ಅಂತಲೂ ಹಳೆ ವಿಡಿಯೋಗಳ ತೋರಿಸಿದ್ದೀನಿ. ಅಂದರೆ ಅದೇ ಕೆಲಸವಾಗಿ ನೀವು ಕೆಲಸ ಏನಿಲ್ಲ, ಖರ್ಚು ಮಾಡಿ ತರಬೇಕು ಅಂತಿಲ್ಲ. ಈ ಥರ ನಾವು ಯಾವಾಗಾದ್ರೂ ಈ ಥರ ವೇಸ್ಟ್ ಆಗಿರೋ ಕಾಳು ಕಡೆಯಿಂದನೂ ನಾವು ಗಿಡಗಳಿಗೆ ಪ್ರೋಟೀನ್ ಕೊಡ್ಬೋದು ಅನ್ನೋದಕ್ಕೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಈ ಪೇಸ್ಟು ಮಾಡಿ ನಾನು ಗಿಡಗಳಿಗೆ ಕೊಡ್ತಿರೋದೇ ಇದೇ ಫಸ್ಟ್ ಸರಿ. ಅದರಿಂದ ನೀವು ನೋಡಿಬಿಟ್ಟು ಮಾಡ್ಕೊತೀರ. ಆ ಥರ ಇದ್ದಾಗ ವೇಸ್ಟ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಇದನ್ನು ನೀರು ಬಿಟ್ಟು ಒಂದಿನ ಇಟ್ಟಾದಮೇಲೆ ತಿರ್ಗಾ ಮಾರನೇ ದಿನ ಸೋಮವಾರದ ದಿನ ನೋಡಿ, ಇದು ಸೋಮವಾರದ ದಿನ ನಾವು ಈ ಥರ ನೀರು ಒಂದು ದೊಡ್ಡ ಟಬ್ಬಿಗೆ ಅದು ಬಕೆಟಲ್ಲಿರೋದೆಲ್ಲ ಹಾಕಿ ಮತ್ತೆ ನೀರು ಬಿಟ್ಟು ಹಾಕಿದ್ದೀವಿ. ಆವಾಗ ಇಷ್ಟು ತಿಳಿ ಆಯಿತು. ಇವಾಗ 20 ಲೀಟ್ರ್ ಬಕೆಟ್ಗೆ 1-1.5 ಜಗ್ ಹಾಕ್ತೀನಿ ನಾನು, ಅಷ್ಟೇ, ಜಾಸ್ತಿ ಹಾಕಲ್ಲ. ಆವಾಗ ಈ ತಿಳಿ ಸಾಕಾಗುತ್ತೆ. ನೋಡ್ಕೊಂಬಿಟ್ಟು 1.5 ಜಗ್ಗು ಹಾಕಿದ್ದೀನಿ. 20 ಲೀಟ್ರಿಗೆ 1.5 ಜಗ್ಗು ಇಷ್ಟಾದರೆ ಸಾಕು, ಜಾಸ್ತಿ ಹಾಕಕ್ಕೆ ಹೋಗಬೇಡಿ. ತೊಂದರೆ ಏನೂ ಆಗೋಲ್ಲ, ಆದ್ರೂ ಜಾಸ್ತಿ ಬೇಡ. ಯಾವಾಗಲೂ ನಾವು ಎಷ್ಟು ಜಾಸ್ತಿ ತಿಂದರೆ ಅಜೀರ್ಣ ಆಗುತ್ತೋ ಹಂಗೆ ಗಿಡಗಳಿಗೂ ಅಷ್ಟೇ. ನಾವು ನೋಡ್ಕೊಂಬಿಟ್ಟು ನಾವು ಲಿಮಿಟ್ಟಾಗಿದ್ದರೆ ಅವಕ್ಕೂ
ಎನರ್ಜಿನೂ ಸಿಗುತ್ತೆ, ಗಿಡಗಳಿಗೆ ಚೆನ್ನಾಗಿರುತ್ತೆ. ಇದು ಹಾಕಿದ್ಮೇಲೆ ಯಾವ ಥರ ಹೂವು ಬರುತ್ತೆ ಏನು ಅನ್ನೋದು ನಾನು ನೋಡಬೇಕು. ಯಾಕೆಂದರೆ ಇದೇ ಫಸ್ಟ್ ಸರಿ ನಾನು ಇದನ್ನು ಮಾಡ್ತಾ ಇರೋದು. ನೆಕ್ಸ್ಟು ಅದು ಹೂವುಗಳು ಬಿಟ್ಟಾಗ ತೋರಿಸ್ತೀನಿ. ನೋಡಿ, ಈ ಥರ ಸ್ವಲ್ಪನೇ ಕೆಳಗಡೆ ವೇಸ್ಟ್ ಆಗ್ದಂಗೆ. ಒಂದಿನ ನೀರು ಹಾಕಿರಲಿಲ್ಲ ನಾವು ಭಾನುವಾರ. ಸೋಮವಾರದ ದಿನ ಇದನ್ನೇ ಕೊಟ್ಟಿದ್ದಿರೋದು. ಯಾಕೆಂದರೆ ನಾವು ನೀರು ಹಾಕಿದ್ದು ಪೂರ್ತಿ ಬೇರುಗಳಿಗೆ ತಲುಪುತ್ತೆ. ನಾವು ಮೊದಲೇ ಇವಾಗ ಚಳಿಗಾಲ ಅಲ್ವಾ, ಮಣ್ಣು ಒಣಗಿರಲ್ಲ ಪೂರ್ತಿ. ಅದರಿಂದ ಇವತ್ತು ನೀರು ಹಾಕಿ ನಾಳೆನೇ ಲಿಕ್ವಿಡ್ ಹಾಕೋದ್ರಿಂದ ವೇಸ್ಟ್ ಆಗುತ್ತೆ. ಅದರಿಂದ ಈ ಥರ ಮಾಡಿ. ನಮಸ್ತೆ.